ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಬೂರ್ ಪಟ್ಟಣದಲ್ಲಿರುವಂತಹ ಪಟ್ಟಣ ಪಂಚಾಯಿತಿಗೆ ಸಾರ್ವಜನಿಕರಿಂದ ಮುತ್ತಿಗೆ. ಹೌದು, ಪಟ್ಟಣ ಪಂಚಾಯಿತಿಯಲ್ಲಿ ನಡೆದಿರುವ ಅವ್ಯವಹಾರವನ್ನ ಖಂಡಿಸಿ ಹಾಗೂ ನೂತನವಾಗಿ ಪಟ್ಟಣ ಪಂಚಾಯಿತಿ ಕಟ್ಟಡವನ್ನ ಉದ್ಘಾಟನೆ ಹಾಗೂ ಸ್ಥಳೀಯ ಅನುದಾನದ ಕಾಮಗಾರಿ ಪೂರ್ಣಗೊಂಡಿದ್ದು, ಇದರ ಉದ್ಘಾಟನೆಯನ್ನ ಸ್ಥಳೀಯ ಮುಖಂಡರಿಗೆ ತಿಳಿಸದೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ನಂತರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಅವರಿಗೆ ಎದುರಲ್ಲೇ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅಂಬಾಪ್ರಸಾದ್ ನಾರೋಟೆ ಅವರು ಪಟ್ಟಣದ ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸಿದ ಅಧಿಕಾರಿ ಬೇಜವಾಬ್ದಾರಿಯಾಗಿ ವರ್ತಿಸ್ತಾ ಇದ್ದಾರೆ. ತಮ್ಮ ಮನಸ್ಸಿಗೆ ತಿಳಿದಂತೆ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಮೊನ್ನೆ ನಡೆದಂತ ಪಟ್ಟಣ ಪಂಚಾಯಿತಿ ನೂತನ ಕಟ್ಟಡ ಹಾಗೂ ಬಸ್ ನಿಲ್ದಾಣ ಪಂಚಾಯಿತಿಯ ಎಸ್ಎಫ್ಸಿ ಹಾಗೂ 15ನೇ ಹಣಕಾಸು ಅನುದಾನದಲ್ಲೇ ಪೂರ್ಣಗೊಂಡಿದ್ದು, ಇದರ ಉದ್ಘಾಟನೆಯನ್ನ ಸ್ಥಳೀಯ ಮುಖಂಡರಿಗೆ ತಿಳಿಸದೆ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿರುವಂತಹ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಲು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಅಂಬಾಪ್ರಸಾದ್ ನಾರೋಟೆ, ಅಮೀರ್ ಮುಲ್ತಾನಿ, ಸುರೇಶ್ ಬಗತೆ, ಹಾಲಪ್ಪ ಹೊಸರೆ, ಮಹದೇವ ದೇಸಾಯಿ, ಸಿದ್ದಪ್ಪ ಫಿವಾರೆ, ಸುಧೀರ ತೋರಣಹಳ್ಳಿ, ಸಿದ್ದರಾಮ್ ನಾಯಕ್, ರಾಮಪ್ಪ ಪೂಜಾರಿ, ನಾಗಪ್ಪ, ಶಂಕರ್ ದಳವಾಯಿ, ಭೂತಪ್ಪ ಹಿರೇಕುರುಬರ್ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತ ನಾವು ಕಬ್ಬೂರು ಪಟ್ಟಣದಾಗ ವಿವಿಧ ಬೇಡಿಕೆಗಳನ್ನ ನಮ್ಮ ಕೆಲಸಗಳಾಗಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ. 10 ವರ್ಷ ಆತ್ ಇಲ್ಲಿ ಪಂಚಾಯತಿ ಇಲ್ಲಾಗೈತಿ. ಕೋರ್ಟ್ದಾಗ ನಿರ್ಣಯ ಐತಿ, ಇನ್ನೂ ನಿರ್ಣಯ ಆಗೋತು. ಅದಕ್ಕೆ ಅಧಿಕಾರಿಗಳು ತಮಗೆ ಹೆಂಗೆ ಬೇಕಂಗೆ ವ್ಯವಸ್ಥೆ ನಡೆಸಿದಾರು. ಸೊ ಇವತ್ತು ನಾವು ಬರ್ತೇವತ್ತ ಗೊತ್ತಾಗಿ ಚೀಫ್ ಆಫೀಸರ್ ರಜಾ ಹಾಕಿದಾರು. ಅದಕ್ಕೆ ನಾವು ಇವತ್ತು ಮುತ್ತಿಗೆ ಹಾಕಿ ಪಂಚಾಯತಿನ ಬಂದ್ ಮಾಡ್ಬೇಕಾಗೈತಿ. ಇನ್ನೊಂದು ಎರಡನೇದು ಏನಪ್ಪಾ ಅಂತಂದ್ರ 2 ದಿವಸದಿಂದ ಒಂದು ಕಾರ್ಯಕ್ರಮ ಮಾಡಿದಾರೆ. ಯಾರ ಚೀಫ್ ಆಫೀಸರ್ ಏನ್ ಕಾರ್ಯಕ್ರಮ ಮಾಡಿದಾನಂತಂದ್ರ ಅವ ತನಗ ಸ್ವ ಇಚ್ಛೆಯಿಂದ ತನಗೆ ಯಾರು ಬೇಕವ್ರನ್ನ ಕರೆದ ಫಂಕ್ಷನ್ ಮಾಡಿದಾನೆ. ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ. ಈ ಇದರದ ನಮ್ಮ ಪಂಚಾಯತಿದ ಅಡ್ಮಿನಿಸ್ಟ್ರೇಟರ್ ಅಂದ್ರ ತಹಶೀಲ್ದಾರ್ನ ಕರೆದಿಲ್ಲ. ಮೇನ್ ಅಂದ್ರ ಅದಕ್ಕೆ ತಹಶೀಲ್ದಾರ್ ಅವ್ರ ಮೇಲೆ ಕ್ರಮ ತಗೋಬೇಕು. ಮೇನ್ ಅಂದ್ರ ತಹಶೀಲ್ದಾರ್ ಯಾವ್ದೇ ಪರಿಸ್ಥಿತಿಯಾಗ ಕ್ರಮ ತಗೊಳ್ತಕ್ಕ ನಾವು ಇಲ್ಲಿಂದ ಹೋಗಂಗಿಲ್ಲ. ಇದು ಲೋಕಲ್ ನಮ್ಮ SMFC ಮತ್ತು 15th ಫೈನಾನ್ಸ್ ಇವೆರಡು ನಮ್ಮ ಪಟ್ಟಣ ಪಂಚಾಯತಿ ಫಂಡ್ಗಳು. ಅದಕ್ಕೆ MLA ಮತ್ತೆ MP ಕರ್ಸೋ ಅವಶ್ಯಕತೆನ ಬರಂಗಿಲ್ಲ. ಸ್ಥಳೀಯವಾಗಿ ಲೀಡರ್ಗಳನ್ನ ಮಾಡ್ಕೊಂಡು ಮಾಡ್ಬೇಕಾಕತಿ. ಇಲ್ಲಿವರೆಗೆ ಈ ಹೊಸ ವ್ಯವಸ್ಥೆಯನ್ನು ಮಾಡಾಕ್ತಾರೋ, ಆದ್ರೆ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ನು ಕರೆದಿಲ್ಲ, ತಹಶೀಲ್ದಾರ್ ಗಮನಕ್ಕೂ ತರಲ್ದ ಮಾಡಿದಾರ. ತಿಳ್ತಾನೆ, ಇದು ಮೇನ್ ಉದ್ದೇಶ ಐತಿ ನಮ್ದ. ಅದಕ್ಕೆ ಇಲ್ಲಿ ತಹಶೀಲ್ದಾರ್ ಬರೋತಕ ಈ ಜನ ಹಿಂಗ ಇರ್ತೈತಿ. ಮತ್ತು ಚೀಫ್ ಆಫೀಸರ್ ಬರೋತಕ ನಾವು ತಹಶೀಲ್ದಾರ್ ಏನ್ ನಮಗೆ ನಿರ್ಣಯ ಕೊಡ್ತಾ ಅಲ್ಲಿ ತಕ ನಾವು ಹಿಂಗ ಇರ್ತೇವೆ. ಮತ್ತು ಯಾವ್ದು ಒಂದು ಕೆಲಸ ಆಗಕ್ ತಯಾರಿಲ್ಲ. ಎಲ್ಲ ಬರೀ ಬೋಗಸ್ ಮಾಡಾಕ್ತಾರೋ, ಬೋಗಸ್ ರೊಕ್ಕ ತೆಗಿಯೋ ಸಂಬಂಧ ಮಾಡಾಕ್ತಾರ ಇಷ್ಟ.